ಸ್ವಾಭಾವಿಕವಾಗಿ ಆಗಸ್ಟ್ 1ರಿಂದ ಮೀನುಗಾರಿಕೆ ಆರಂಭವಾಗುವುದು ನಿಯಮ. ಆದರೆ ಈ ಬಾರಿ ಕೋವಿಡ್ ಕಾರಣಗಳಿಂದ ಮೀನುಗಾರಿಕೆ ವಿಳಂಬವಾಗಿದೆ. ಮೀನುಗಾರರ ದೋಣಿ ಮಾಲಕರ ಸಂಘದ ಜೊತೆ ಸಭೆ ನಡೆಸಿ ಸೆಪ್ಟೆಂಬರ್ 1ರಿಂದ ಮೀನುಗಾರಿಕೆ ಆರಂಭಿಸಲು ನಿರ್ಧರಿಸಲಾಗಿದೆ ಎಂದು ಮೀನುಗಾರಿಕೆ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದರು. ಅವರು ಮಂಗಳೂರಿನಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿ ಮೂಲಭೂತ ಸೌಕರ್ಯವನ್ನು ಅಭಿವೃದ್ಧಿಪಡಿಸುವುದು, ಶುಚಿತ್ವ ಮತ್ತು ಸಾಮಾಜಿಕ ಅಂತರಕ್ಕೆ ಗಮನ ಕೊಡುವ ಅವಶ್ಯಕತೆ ಇರುವ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ 1ರಿಂದ ಮೀನುಗಾರಿಕೆ ನಡೆಸಲು ಮೀನುಗಾರರು ಒಪ್ಪಿಕೊಂಡಿದ್ದಾರೆ. ಇದಕ್ಕೆ ಸರ್ಕಾರ ಕೂಡ ಸಹಮತವನ್ನ ವ್ಯಕ್ತಪಡಿಸಿದೆ. ಈಗಾಗಲೇ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಮೂಲಕ ಪ್ರತಿ ಜಿಲ್ಲೆಯಲ್ಲೂ ಸಭೆ ನಡೆಸಿದ್ದೇವೆ. ಆರೋಗ್ಯ ಇಲಾಖೆಯ ಮಾರ್ಗಸೂಚಿಯನ್ನ ಗಮನದಲ್ಲಿಟ್ಟುಕೊಂಡು ಸಾಮಾಜಿಕ ಅಂತರವನ್ನ ಕಾಪಾಡಿಕೊಂಡು ಎಲ್ಲೂ ಗೊಂದಲಗಳಾಗದಂತೆ ಮೀನುಗಳನ್ನ ಸುರಕ್ಷಿತ ವ್ಯವಸ್ಥೆಗಳಡಿ ಹಸ್ತಾಂತರ ಮಾಡಲು ಸೂಚಿಸಲಾಗಿದೆ ಎಂದು ಹೇಳಿದರು. ಕೊರೋನಾಕ್ಕೆ ಸಂಬಂಧಪಟ್ಟಂತೆ ವಿಚಾರದಲ್ಲಿ ಒಂದಿಷ್ಟು ಆಡಳಿತಾತ್ಮಕವಾದಂಥ ವ್ಯವಸ್ಥೆಗಳನ್ನು ಮಾಡುವುದು, ಮೂಲಭೂತ ಸೌಕರ್ಯ ಅಭಿವೃದ್ಧಿಪಡಿಸುವುದು ಮತ್ತು ಶುಚಿತ್ವದ ಕಡೆ ಮತ್ತು ಸಾಮಾಜಿಕ ಅಂತರದ ಕಡೆ ಗಮನ ಕೊಡಬೇಕಂತ ಅವಶ್ಯಕತೆಗಳಿರುವ ಹಿನ್ನೆಲೆಯಲ್ಲಿ ಬರುವ 1ನೇ ತಾರೀಕು ನಾವು ಮೀನುಗಾರಿಕೆ ಮಾಡ್ತೇವೆ ಅಂತ ಅವರು ಒಪ್ಕೊಂಡಿದ್ದಾರೆ. ಸರ್ಕಾರ ಕೂಡ ಸಹಮತವನ್ನು ವ್ಯಕ್ತಪಡಿಸಿದೆ. ಈಗಾಗಲೇ ಜಿಲ್ಲಾಧಿಕಾರಿಯವರು ಮತ್ತು ವರಿಷ್ಠ ಪೊಲೀಸ್ ಅಧಿಕಾರಿಗಳ ಮೂಲಕ ಪ್ರತಿ ಜಿಲ್ಲೆಯಲ್ಲೂ ಸಭೆ ನಡೆಸಿದ್ದೇವೆ. ನಮ್ಮ ಆರೋಗ್ಯ ಇಲಾಖೆ ಮಾರ್ಗಸೂಚಿಯನ್ನು ಗಮನದಲ್ಲಿಟ್ಟುಕೊಂಡು ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಸಮುದ್ರದಿಂದ ಮೀನನ್ನು ಹಿಡಿದು ತರುವ ದೋಣಿಗಳಲ್ಲೂ ಕೂಡ ಅಂತರವನ್ನು ಕಾಯ್ದಿಟ್ಟುಕೊಂಡು ಶುಚಿತ್ವ ಕಡೆ ಹೆಚ್ಚು ಗಮನಗಳನ್ನು ಕೊಟ್ಟು ಎಲ್ಲೂ ಗೊಂದಲಗಳಾಗದೇ ಇರುವಂತೆ ತಂದಿರುವಂಥ ಮೀನುಗಳನ್ನು ಬೇರೆ ಬೇರೆ ವ್ಯವಸ್ಥೆಯಡಿ ಹಸ್ತಾಂತರ ಮಾಡಲಿಕ್ಕೆ ಬೇಕಾದಂಥ ಅವಕಾಶಗಳನ್ನು ಕಲ್ಪಿಸಲಾಗಿದೆ ಮತ್ತು ಅದನ್ನೆಲ್ಲ ಭಾಳ ಕಟ್ಟುನಿಟ್ಟಾಗಿ ನಿಯಮಬದ್ಧವಾಗಿ ಮಾಡ್ತೇವೆ. ಇನ್ನು ಉಡುಪಿ ಜಿಲ್ಲೆಯಲ್ಲಿ ನಾಡದೋಣಿಗಳು ಹೊರಗೆ ಬರುವಾಗ ತೀವ್ರವಾದಂತಹ ಕಡಲಿನ ಸೆಳೆತಕ್ಕೆ ದೋಣಿ ಮಗುಚಿದ ಹಿನ್ನೆಲೆಯಲ್ಲಿ 4 ಸಾವನ್ನಪ್ಪಿದ್ದಾರೆ. ಇದು ಅತ್ಯಂತ ದುರದೃಷ್ಟಕರ ಸಂಗತಿ. ಇನ್ನು ಇಂತಹ ಘಟನೆಗಳು ನಡೆಯದಂತೆ ಎಲ್ಲ ಮೀನುಗಾರರು ಲೈಫ್ ಜಾಕೆಟ್ ಅನ್ನ ಬಳಸಬೇಕು ಎಂದು ಹೇಳಿದರು. ಇನ್ನು ನೊಂದ ಕುಟುಂಬಗಳಿಗೆ ತಲಾ 6 ಲಕ್ಷ ರೂಪಾಯಿ ಪರಿಹಾರವನ್ನ ಮುಖ್ಯಮಂತ್ರಿಗಳ ಸಹಮತವನ್ನ ಪಡೆದು ಕೊಡುವಂತಹ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಎಂದು ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದರು. ಇಲ್ಲ, ನಿಮ್ಮ ಉಡುಪಿ ಜಿಲ್ಲೆಯ ಬೈಂದೂರಿನ ಕೊಡೇರಿ ಬಳಿ ನಾಡದೋಣಿಗಳು ಒಳಗೆ ಬರುವಾಗ ತೀವ್ರವಾದಂಥ ಕಡಲಿನ ಸೆಳೆತಕ್ಕೆ ತೆರೆಯ ಸೆಳೆತಕ್ಕೆ ಒಳಗಾಗಿ ದೋಣಿ ಮಗ್ಚಿದ ಹಿನ್ನೆಲೆಯಲ್ಲಿ 4 ಜನ ಮರಣಪ್ಪಿದ್ದಾರೆ. ಅತ್ಯಂತ ದುರದೃಷ್ಟಕಾರಿ ಘಟನೆಗಳಿದ್ದು, ಇನ್ನು ಹೀಗಾಗದಂತೆ ಎಲ್ಲರೂ ಕೂಡ ಲೈಫ್ ಜಾಕೆಟನ್ನು ಧರಿಸಬೇಕು ಅನ್ನುವಂಥ ಕಡ್ಡಾಯವನ್ನು ಮಾರ್ಗಸೂಚಿಯನ್ನು ಅವರಿಗೆ ಹಾಕಿಕೊಡಲಾಗಿದೆ ಮತ್ತು ಆ ನೊಂದ ಕುಟುಂಬಗಳಿಗೆ ತಲಾ 6 ಲಕ್ಷ ರೂಪಾಯಿ ಪರಿಹಾರವನ್ನು ಮಾನ್ಯ ಮುಖ್ಯಮಂತ್ರಿಗಳ ಸಹಮತವನ್ನು ಪಡೆದು ಕೊಡುವಂಥ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ.